ರೂಪಣಾತ್ಮಕ ಮೂಲ್ಯಾಂಕನ 4 ಅಥವಾ FA4 9ನೇ ಕ್ಲಾಸಿಗೆ FA4 ತೃತೀಯ ಭಾಷೆ ಹಿಂದಿಯ 20 ಅಂಕಗಳ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣಂತೆ. ಇಲ್ಲಿ ಮೊದಲನೇದು ಸಹಿ ವಿಕಲ್ಪ ಚುನ್ಕರ್ ಲಿಖಿ ಅಂತ ಹೇಳಿದರೆ ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ನ ನಾವು ಆರಿಸಿ ಬರೀಬೇಕು. ಸುಂದರ್ ಶಬ್ದ का विलोम शब्द कुरूप है. इनमें से पुल्लिंग शब्द है. कौन सा है पुल्लिंग शब्द? पिता. ಅನುರೂಪತೆಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎರಡನೇ ಮೇನಲ್ಲಿ ವೀರಾಂಗನ್ ಚೆನ್ನಮ್ಮ ವ್ಯಕ್ತಿ ಪರಿಚಯ ಪೂರ್ವಾಕ್ಷರಕ ಪೂರ್ವಗ್ರಹ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ವ್ಯಂಗ್ಯ ರಚನಾ ಅಂತ ನಾವು ಬರಿಬೇಕು. ವ್ಯಂಗ್ಯ ರಚನಾ. ಹಾಗೆಯೇ ದೂದ್ ಕ್ಷೀರ್ ಭುಜಂಗ್ ಅಂದರೆ ದೂದ್ ಅಂದರೆ ಹಾಲು ಅಂತಕ್ಕಂಥ ಅರ್ಥವನ್ನು ಹೇಳಿದರೆ ಭುಜಂಗ್ ಕೂಡ ನಾವು ಅರ್ಥ ಹೇಳಬೇಕು. ಸರ್ಪ್ ಅಥವಾ ಸರ್ಪ್ ಅಂತ ಹೇಳ್ಬೋದು. ಏಕ್ ವಾಕ್ಯ में उत्तर लिखिए ಅಂತ ಕೇಳಿದರೆ ಸೋಲರ್ ಕುಕ್ಕರ್ को हिंदी में क्या कहते हैं? सौर चूल्हा पाचक ಅಂತ ಕರಿತೀವಲ್ವ ಅದನ್ನು ಬರೀಬೇಕು. ಕಿತ್ತೂರ್ ಕहाँ है? ಕಿತ್ತೂರ್ ಕರ್ನಾಟಕ ರಾಜ್ಯಕ್ಕೆ ಉತ್ತರಿ ಬೆಳಗಾವಿ ಜಿಲ್ಲೆ में है ಅಂತ ಬರೀಬಹುದು. ಹೇಮಾವತಿ ನದಿ कहाँ बहती है? ಹೇಮಾವತಿ ನದಿ ಹೊಳೆ नरसिंहपुर के पास बहती है. कवि कहाँ गंगा बहाना चाहते हैं? कवि आग के विपिन में यानी जंगल में गंगा बहाना चाहते हैं. नेक्स्ट में ना 2-3 वाक्यों में उत्तर लिखिए ಅಂತ ಕೇಳಿದರೆ सौर लालटेन के बारे में लिखिए. सौर ऊर्जा पाठದ ಪ್ರಶ್ನೆ. ಕಿತ್ತೂರು राज्य की समृद्धि के बारे में लिखिए. ವೀರಂಗನ ಚೆನ್ನಮ್ಮ ಪಾಠದ ಒಂದು ಪ್ರಶ್ನೆ, ಅದನ್ನು ನಾವು ಬರೀಬೇಕು. KRS नाम अपनी पहचान खो बैठी है. ಪೂರ್ವಾಕ್ಷರ का ಪೂರ್ವಗ್ರಹ ಈ ಒಂದು ಪಾಠದ ಪ್ರಶ್ನೆ ಇದು. KRS ಡ್ಯಾಮು ಹೇಗೆ ತನ್ನ ಹೆಸರಿನಲ್ಲಿ ಇರತಕ್ಕಂತಹ ಕೃಷ್ಣರಾಜ ಸಾಗರನ ಹೆಸರನ್ನ ಅದು ತನ್ನ ಒಂದು ಗುರುತಿಸುವಿಕೆಯನ್ನು ಹೇಗೆ ಕಳ್ಕೊಂಡಿದೆ, ವೈಶಿಷ್ಟ್ಯವನ್ನು ಹೇಗೆ ಕಳ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಬರೀಬೇಕು. ಹೀರೆ ಕೆ ಬಡಪ್ಪನ್ ಕೋ ರಹೀಮ್ ನೇ ಕೈಸೆ ಬತಾಯಾ ಹೈ. ರಹೀಮ್ ಕೆ ದೋಹೆಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ತರುವರ್ ಫಲ್ ನಹಿ ಖಾತ್ ಹೈ ಸರ್ವರ್ ಪಿಯೇ ಹಿ ನ ಪಾನ್ ಕಹಿ ರಹೀಮ್ ಪರ್ಕಾಜ್ ಹಿತ್ ಸಂಪತ್ತಿ ಸಂಚಹಿ ಸುಜಾನ್. ಇದು ಕೂಡ ರಹೀಮ್ ಕೆ ದೋಹೆಯ ಒಂದು ಅಲ್ಲಿಂದ ತಗೊಂಡಿರ್ತಕ್ಕಂತಹ ದೋಹೆ. ಇದರ ಏನು ಮಾಡಬೇಕು ನಾವು? ರಹೀಮ್ ಕೆ ದೋಹೆಯಿಂದ ಕೇಳಿದ್ದಾರೆ. ಇಲ್ಲಿಂದ ಏನು ಮಾಡಬೇಕು ನಾವು? ಇದರ ಭಾವಾರ್ಥವನ್ನು ತುಂಬ ಈಸಿಯಾಗಿ ಮರ ತನ್ನ ಹಣ್ಣನ್ನು ತಾನೇ ತಿನ್ನಲ್ಲ, ಸರೋವರ ತನ್ನ ನೀರನ್ನು ತಾನೇ ಕುಡಿಯಲ್ಲ. ಹಾಗೆಯೇ ನಮ್ಮ ಒಬ್ಬ ಒಳ್ಳೆಯ ವ್ಯಕ್ತಿ ರಹೀಮ್ ಏನು ಹೇಳ್ತಾರೆ ಅಂದರೆ ಇನ್ನೊಬ್ಬರ ಹಿತಕ್ಕಾಗಿ ಒಬ್ಬ ಒಳ್ಳೆಯ ಮನುಷ್ಯ ತನ್ನ ಸಂಪತ್ತನ್ನು ಒಂದುಗೂಡಿಸ್ತಾನೆ ಅಂತಕ್ಕಂಥ ಅರ್ಥ ಬರ್ತಕ್ಕಂಥ ಭಾವಾರ್ಥವನ್ನು ನಾವಿಲ್ಲಿ ಬರೀಬೇಕು 2 ಅಂಕಗಳಿಗೆ. ಕನ್ನಡ ಯಾ ಅಂಗ್ರೇಜಿ में अनुवाद कीजिए ಅಂತ ಕೇಳಿದರೆ ಸೌರ ಊರ್ಜಾ का अर्थ है सौर शक्ति. ಸೌರ ಊರ್ಜಾದ ಅರ್ಥ ಸೌರಶಕ್ತಿ ಎಂದು ಅಂತ ಬರೀಬಹುದು. ಚೆನ್ನಮ್ಮ ಕೆ ಪಿಛೆ 2000 ಯೋಧ थे. ಚೆನ್ನಮ್ಮ ಅವರ ಹಿಂದೆ 2000 ಯೋಧರಿದ್ದರು ಅಂತ ನಾವು ಇದಕ್ಕೆ ಉತ್ತರಿಸಬಹುದು. ಇದು ನಿಮ್ಮ 9ನೇ ತರಗತಿಯ ಈ ರೂಪಣಾತ್ಮಕ ಮೌಲ್ಯಾಂಕನ 4ರ ಪ್ರಶ್ನೆ ಹಾಗೂ ಉತ್ತರಗಳಾಗಿದ್ವು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.